ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ರೀ ಟೆಗಾಡರ್ಮ್ ಫಿಲ್ಮ್ ಬಗ್ಗೆ. ಇಲ್ಲ ಇದಕ್ಕೆ ಟೆಗಾಡರ್ಮ್ ಪ್ಯಾಚ್ ಅಂತಾನೆ ಕರಿಬಹುದು. ಸೊ ಟೆಗಾಡರ್ಮ್ ಪ್ಯಾಚ್ ಏನಿದೆ ಅಂದ್ರೆ ಏನು, ಇದನ್ನ ಡಾಕ್ಟರ್ ಯಾವ ಕಂಡೀಷನ್ನಾಗ ನಿಮ್ಗೆ ಹಚ್ಕೊಳ್ಳಿಕ್ಕೆ ಹೇಳ್ತಾರೆ, ಇದನ್ನ ಹಚ್ಕೊಳೋದ್ಲಿಂತ ನಿಮ್ಗೆ ಏನ್ ಲಾಭ ಆಗುತ್ತಾ, ಮತ್ತೆ ಎಷ್ಟು ದಿನಕ್ಕೊಮ್ಮೆ ಈ ಪ್ಯಾಚ್ ಅನ್ನು ಚೇಂಜ್ ಮಾಡ್ಬೇಕಾಗ್ತದ, ಕಂಪ್ಲೀಟ್ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ನಿಂತ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದಾರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಸೊ ನೋಡ್ರಿ, ಇದು ಟೆಗಾಡರ್ಮ್ ಪ್ಯಾಚಸ್ ಏನದ ನೋಡ್ರಿ. ಸೊ ಇದನ್ನ ಡಾಕ್ಟರ್ ನಿಮ್ಗೆ ಎಲ್ಲಿ ಹಚ್ಕೊಳಿಕ್ ಹೇಳ್ತಾರೆ, ಇಲ್ಲ ಹಚ್ತಾರಪ್ಪ ಅಂದ್ರ ನಿಮ್ ಮೈಯಾಗ ಯಾವುದೇ ರೀತಿ ಸಣ್ಣ ಪುಟ್ಟ ಅಲ್ಲಿ ಏನ್ರ ಸುಟ್ಟೈತಪ್ಪ ಅಂದ್ರೆ, ಸಣ್ಣ ಪ್ರಮಾಣದ ಸುಟ್ಟೈತಂದ್ರ, ಅಲ್ಲಿ ಏನ್ರ ಗಾಯ ಆಗೈತಂದ್ರ, ಅದು ವಾಸಿ ಆಗ್ತಾ ಇಲ್ಲ ಅಂದ್ರೆ, ಇಲ್ಲ ನಿಮ್ಗೆ ಸಣ್ಣ ತೆರೆದೈತಪ್ಪ, ಇಲ್ಲ ಇಲ್ಲೇನ್ರ ರೋಡ್ನಾಗ ಬಿದ್ದಿರಿ ಸುಲ್ದು ಬಿಟ್ಟೈತಿ ಚಲಮ ಅಂತ ಕಂಡೀಷನ್ನಾಗ, ಇಲ್ಲ ನಿಮ್ದೇನ್ರ ಆಪರೇಷನ್ ಆಗೈತಂದ್ರ, ಆಪರೇಷನ್ ಆದ್ಮೇಲೆ ಸಣ್ಣ ಪುಟ್ಟ ಕಟ್ ಆಗಿರ್ತಾವ ನೋಡ್ರಿ, ಅದ್ರ ಮೇಲೆ ಅಂಟಿಸ್ಲಾಗ್ತೈತಿ. ಇಲ್ಲ ಏನ್ರ ನಿಮ್ಗೆ ಸ್ಟಿಚ್ ಹಾಕ್ಯಾರ ಡಾಕ್ಟರು, ಸ್ಟಿಚ್ ಆದ್ಮೇಲೆ ಅದ್ರ ಮೇಲೆ ಹಾಕ್ಲಾಗ್ತೈತ್ರಿ. ಸಣ್ಣ ಪುಟ್ಟ ಏನ್ರ ಗಾಯ ಆಗ್ಯಾವಂದ್ರ ಅದ್ರ ಮೇಲೆ ಕೂಡ ಹಾಕ್ತಾರ್ರಿ. ಸೊ ಇದನ್ನ ಹಚ್ಕೊಂಡ್ಲಿಂತ್ರ ನಿಮ್ಗ ಏನ ಲಾಭ ಆಗತೈತಿ, ಇದ್ರಲ್ಲೇ ಲಾಭ ಏನು, ಸೊ ಅದನ್ನ ತಗೊಂಡ್ಕಿನ ಮೊದ್ಲ ಇದನ್ನ ನಿಮ್ಗ ಓಪನ್ ಮಾಡಿ ತೋರಿಸ್ತೇನೆ ರೀ ಯಾವ ರೀತಿ ಇದು ಪ್ಯಾಚ್ ಇರುತ್ತಂತ. ಸೊ ಈ ರೀತಿ ನೋಡ್ರಿ, ಇದು ಪ್ಯಾಕೆಟ್ ಇರ್ತೈತಿ. ಇದಾಗ ಒಂದೇ ಪ್ಯಾಚ್ ಬರ್ತೈತಿ. ಇದು ಒಂದು ಪ್ಯಾಚ್ ನೋಡ್ರಿ ನಿಮ್ಗ 94 ರೂಪಾಯಿಗೆ ಬರ್ತೈತಿ. ಮತ್ತೆ ಇದ್ರ ಸೈಜ್ ಎಷ್ಟಪ್ಪ ಅಂದ್ರ 6x7 ಸೆಂಟಿಮೀಟರ್ ಸೈಜ್ ರೀ. ಸೊ ಈ ರೀತಿ ಇಲ್ಲೇ ಓಪನ್ ಮಾಡ್ಲಿಕ್ಕೆ ಕೊಟ್ಟಿರ್ತಾರೆ. ಸೊ ಈ ರೀತಿ ಇದನ್ನ ಹರಿದ ನಾವು ಈ ರೀತಿ ಓಪನ್ ಮಾಡ್ಕೊಳ್ಳೋಣ ಫಸ್ಟ್ ಇದನ್ನ. ಸೊ ಇದ್ರೊಳಗ ಈ ರೀತಿ ಪ್ಯಾಚ್ ಬರ್ತೈತ್ರಿ, ನೋಡಕೊಂತಿರಲ್ಲ ಈ ರೀತಿ ಪ್ಯಾಚ್ ಬರ್ತೈತಿ. ಸೊ ಈ ರೀತಿ ಪ್ಯಾಚ್ ಇತ್ತಂದ್ರೆ ಮತ್ತೆ ಇದ್ರಾಗನು ಹಿಂಗ 2 ಪರತ ಇರ್ತಾವ್ರಿ, 2 ಪರತ್ ಇರ್ತಾವ ಹಿಂಗ ಈ ಕಡೆ. ಸೊ ಈ ರೀತಿ ನೋಡ್ರಿ, ಇಲ್ಲಿ 2 ಪರತ್ ಇರ್ತಾವ. 2 ಪರತ್ ಇರ್ತಾವಲ್ಲ, ನೀವು ಇದ್ರಾಗ ಹಿಂಗ್ ಮಾಡಿ ಹಿಂಗ್ ಜಗ್ಬೇಕು ಇದನ್ನ. ಆದ್ರ ಅನ್ಕೋರಿ ಈಗ ಸದ್ಯ ನನಗೆ ಇಲ್ಲಿ ಗಾಯ ಆಗೈತೆ ಅನ್ಕೋರಿ, ಇಲ್ಲೇ ಈ ಪಾರ್ಟ್ನೇ ಗಾಯ ಆಗೈತೆ ಅನ್ಕೋರಿ. ಸೊ ಇಲ್ಲೇ ನಾನೀಗ ಹಚ್ಬೇಕು ಇದನ್ನ. ಮೊದ್ಲ ಇದನ್ನ ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟಿದೀನಿ. ಇದು ಒಣಗಿ ಕ್ಲೀನ್ ಆದ್ಮೇಲೆ ಡ್ರೈ ಆಗಿದೆ ಈ ಪಾರ್ಟ್. ಸೊ ಈ ಪ್ಯಾಚ್ ನ ಇಲ್ಲಿ ಹಚ್ಬೇಕು. ಸೊ ಈ ರೀತಿ ಇದನ್ನ ಓಪನ್ ಮಾಡ್ಕೋಬೇಕು. ಇದನ್ನ ತಳಗಿನ ಪರ್ತ ಇದನ್ನ ಒಗಿಬೇಕು. ಇದು ಮೇನ್ ಲೇಯರ್ ರೀ. ಸೊ ಇದನ್ನ ತಗೊಂಡು ಇಲ್ಲಿ ನನ್ ಗಾಯ ಆಗೈತಲ್ಲ, ಈಗ ನಾ ಹಿಂಗ ಹಚ್ಚಿ ಇದನ್ನ ಹಿಂಗ್ ಪ್ರೆಸ್ ಮಾಡಿಬಿಡ್ಬೇಕು. ನೋಡೋ ಅಂತಾರಲ್ಲ ಈ ರೀತಿ ಪ್ರೆಸ್ ಮಾಡಿದೆ. ಪ್ರೆಸ್ ಮಾಡಾದ್ಮೇಲೆ ಇಲ್ಲಿ ಸುತ್ತಾರ್ದ ಒಂದು ಹಾಳಿ ಕಾಣತೈತ್ರಿ. ಇದನ್ನ ಹಾಳಿ ಕಿತ್ತು ಒಗಿಬೇಕು. ಇದು ಒಳಗೆ ಏನೈತಿ ಪ್ಲಾಸ್ಟಿಕ್ ಇದು ಅಷ್ಟ ಅಲ್ಲಿರ್ಬೇಕು. ಸೊ ಇದನ್ನ ಯಾವ ರೀತಿ ತೆಗಿಬೇಕಂದ್ರೆ ನೋಡ್ರಿ, ಇಲ್ಲಿ ಐತಲ್ಲ ಈ ರೀತಿ ಇದನ್ನ ಹಿಡ್ಕೊಂಡು ಹಿಂಗ್ ಜಗ್ಬೇಕು. ಹಿಂಗ್ ಜಗ್ ಹಗರ್ಕ ಈ ರೀತಿ ತಕೊಂಡ್ಬಿಡ್ಬೇಕ್ರಿ. ಸೊ ಇದ್ರಲ್ಲಿ ನೋಡ್ರಿ, ಇದು ಸೈಡಿಂದ ಬಂತು. ಈಗ ಇಲ್ಲಿ ಜಸ್ಟ್ ಒಂದು ಪ್ಯಾಚ್ ಉಳ್ಕೊಂತು. ಸೊ ಇದ ರೀ ಟೆಗಾಡರ್ಮ್ ಪ್ಯಾಚ್ ಅಂತ. ಇಲ್ಲಿ ಕಾಣತೈತಿ ನೋಡ್ರಿ ನಿಮ್ಗೆ. ಇಲ್ಲಿ ನಂಗೆ ಗಾಯ ಆಗೈತೆ ಅಂತ ಸುಮ್ಮನೆ ಹಂಗ ಅನ್ಕೋರಿ. ಸೊ ಇಲ್ಲಿ ಹಚ್ಕೊಂಡಿ ನೋಡ್ರಿ, ಇದೇ ರೀತಿ ಇದನ್ನ ಹಚ್ಚಲಾಗ್ತೈತ್ರಿ. ಈಗ ಸೊ ಹಚ್ಕೊಂಡೆ. ಈಗ ಇದ್ರಲ್ಲೇ ಲಾಭ ಏನು? ಸೊ ಒಂದೇದ್ ನೋಡ್ರಿ, ಈಗ ನಿಮ್ಗೆ ಎಲ್ಲರ ಗಾಯ ಆಗೈತಂದ್ರ ಡಾಕ್ಟರ್ ಕಡೆ ಹೋಗ್ತಾರೆ. ಡಾಕ್ಟರ್ ಮೊದ್ಲು ಕ್ಲೀನ್ ಮಾಡ್ತಾರ, ಅಲ್ಲಿ ಗಾಸ್ ಪ್ಯಾಡ್ ಇಡ್ತಾರ, ರೂಲರ್ ಬ್ಯಾಂಡೇಜ್ ಹಾಕ್ತಾರ, ಅದನ್ನ ಕಟ್ತಾರ, ಅದ್ರ ಮೇಲೆ ಟೇಪ್ ಹಾಕ್ತಾರ. ಸೊ ಎಲ್ಲ ಇಲ್ಲ ಅವಶ್ಯಕತೆ ಬೀಳಂಗಿಲ್ಲ. ಇದನ್ನ ಬಹಳ ಸುಲಭ ರೀ ಯೂಸ್ ಮಾಡೋದು. ತೋರಿಸಿದಲ್ಲಿನೇ ಹೆಂಗ್ ಯೂಸ್ ಮಾಡ್ಬೇಕಂತ. ಮತ್ತೆ ಇದು ಟ್ರಾನ್ಸ್ಪರೆಂಟ್ ಇರ್ತೈತಿ, ಅಂದ್ರೆ ಒಳಗಿಂದ ಹೊರಗೆ ಎಲ್ಲ ಕಾಣತ್ತ. ಈಗ ನೋಡ್ರಿ, ಇಲ್ಲಿ ಚರ್ಮ ಕಾಣತೈತಿಲ್ರಿ, ಒಳಗ ಏನೇನ್ ಆಗಂತೈತಾನೆ ಎಲ್ಲ ಕಾಣ್ತೈತಿ. ಮತ್ತೆ ಇದು ವಾಟರ್ ಪ್ರೂಫ್ ಇರ್ತೈತಿ. ಇದ್ರ ಒಳಗೆ ಯಾವುದೇ ರೀತಿ ನೀರ್ ಹೋಗೋ ಸಾಧ್ಯತೆ ಒಟ್ಟ ಇಲ್ಲ, ವಾಟರ್ ಪ್ರೂಫ್ ಇರ್ತೈತಿ. ಮತ್ತೆ ಇದು ನಿಮ್ಗೆ ಆಪರೇಷನ್ ಆದ್ಮೇಲೆ ಅಲ್ಲಿ ಹಚ್ತಾರಲ್ರಿ, ದೊಡ್ಡ ದೊಡ್ಡ ಪ್ಯಾಚಸ್ ಹಚ್ಚಿರ್ತಾರ. ಆಪರೇಷನ್ ಆದ್ಮೇಲೆ ಕೆಲವೊಂದಿಷ್ಟು ಜನಕ್ಕೆ ಗಾಯದಾಗ ಇನ್ಫೆಕ್ಷನ್ಸ್ ಆಗ್ತಾವ, ಪೋಸ್ಟ್ ಸರ್ಜಿಕಲ್ ಇನ್ಫೆಕ್ಷನ್ಸ್, ಅದನ್ನ ಆಗ್ಲಿಕ್ಕೆ ಬಿಡಂಗಿಲ್ಲ. ಮತ್ತೆ ನಿಮ್ ಗಾಯದಾಗ ವೈರಲ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಮತ್ತೆ ಆಗ್ಲಿಕ್ಕೆ ಬಿಡಂಗಿಲ್ಲ. ಮತ್ತೆ ಗಾಯ ವಾಸಿ ಮಾಡ್ಲಿಕ್ಕೆ ಲಘುನ ಹೆಲ್ಪ್ ಮಾಡ್ತೈತಿ. ಮತ್ತ ಇದ್ರ ಲಾಭ ರೀ. ಈಗ ಯಾವಾಗ ಈ ಪ್ಯಾಚ್ ಹಚ್ಕೊಂಡಿನಿ, ಈಗ ಮತ್ತೆ ಯಾವಾಗ ನಾ ತಕೋಬೇಕು ಅದನ್ನ ಕೇಳಿದ್ರ, ಸೊ ನೋಡ್ರಿ, ಈಗ ನೀವು ಪ್ಯಾಚ್ ಹಚ್ಚಿನ ನಾನಿಲ್ಲೇ ಈ ಪ್ಯಾಚ್ ಒಳಗೆ ಏನೇನ್ ಆಗತ್ತ ಅನ್ನೋದು ನನ್ಗೆ ಗೊತ್ತಾಗುತ್ತೆ. ಆ ಗಾಯದಾಗ ಏನ್ರ ಹೊಲಸು ಬರ ಕುಂತೈತಂದ್ರ, ಲೀಕೇಜ್ ಆಗಾಕ ಕುಂತೈತಂದ್ರ, ಇಲ್ಲ ಇದು ಪ್ಯಾಚ್ ಹೊಲಸಾಗೈತಂದ್ರ, ಸೊ ಆವಾಗ ನೀವನ್ನ ತೆಗಿಬಹುದು. ಅದು 1 ದಿನ ಆಗ್ಲಿ, 2 ದಿನ ಆಗ್ಲಿ, 3 ದಿನ ಆಗ್ಲಿ, ಕಂಪಲ್ಸರಿ ಇರಂಗಿಲ್ಲ. 1 ದಿನಕ್ಕೆ ತೆಗಿಬೇಕು, 2 ದಿನಕ್ಕೆ ತೆಗೆದು ಗಾಯದ ಮೇಲೆ ಡಿಪೆಂಡ್ ಆಗುತ್ತ. ಈ ರೀತಿ ಹಿಂಗ್ ಸ್ವಚ್ಛ ಇತ್ತಂದ್ರ ನೀವು 2 3 ದಿನ ಯೂಸ್ ಮಾಡಬಹುದು. ಅದಾದ್ಮೇಲೆ ಸೊ ಇದನ್ನ ತೆಗಿಯೋದು ಬಹಳ ಸುಲಭ ರೀ. ದೊಡ್ಡ ಪಟ್ಟಿ ಹಂಗೆ ಕಿರಿಕಿರಿ ಏನ್ ಇರಂಗಿಲ್ಲ ಇದ್ರಾಗ. ಸುಲಭ ರೀತಿಯಾಗಿ ನೀವು ಇದನ್ನ ಈ ರೀತಿ ಹಿಡ್ಕೊಂಡು, ಈ ರೀತಿ ಆರಾಮ್ ಹಿಡ್ಕೊಂಡು ಹಿಂಗ ತಕೋಬಹುದು ನೋಡಿ. ಈ ರೀತಿ ಆರಾಮ್ ಇದನ್ನ ತಕೋಬಹುದು. ಮತ್ತೆ ಹಿಂಗ ಇದನ್ನ ಮುದಡಿ ಮಾಡಿ ಡಸ್ಟ್ಬಿನ್ನಾಗ ಒಗಿಬಹುದು. ಸೊ
ಇದು ಟೆಗಾಡರ್ಮ್ ಪ್ಯಾಚ್ ಬಗ್ಗೆ ನಾ ಏನು ಮಾಹಿತಿ ನಿಮ್ಗೆ ಈ ವಿಡಿಯೋದ ತಿಳಿಸಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು ಅನ್ಕೊಂತೀನಿ. ಮುಂದೆ ಕೂಡ ಇದೇ ರೀತಿ ಮೆಡಿಕಲ್ ವಿಡಿಯೋಸ್ ನೋಡ್ಬೇಕಂದ್ರೆ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಜು ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೆ ನೋಡ್ರಿ, ಅದು ಮತ್ತೆ ಬಿಡ್ರಿ. ಅದು ಮತ್ಕಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತಾವು. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ವಿಡಿಯೋ ಅವಶ್ಯಕತೆ ಇದೆ ಅವ್ರ ಜೊತೆಗೆ ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯದ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.